ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಕ್ಸ್ ಆ್ಯಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬಾ ಇಲಿಗಳಿದೆ ನಿಮ್ಮ ಮನೆಯಲ್ಲಿ. ಅಂದರೆ ಅದನ್ನ ಯಾವ ಥರ ಸುಲಭವಾಗಿ ನೀವು ಓಡಿಸ್ಬೋದು ಅಂತ ನಾನು ನಿಮಗೆ ತೋರಿಸ್ಕೊಡಿ. ನೋಡಿ, ಅದಕ್ಕೆ ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ನಾವು ಈ ಥರ ಒಂದು ಖಾಲಿ ಆಗಿರೋ ಪೇಸ್ಟ್ನ ನಾವೇನು ಮಾಡ್ತೀವಿ ಅಂದರೆ ಬಿಸಾಡ್ಬಿಡ್ತೀವಿ. ಇದನ್ನು ಬಿಸಾಡ್ದಿರ ಯಾವ ಥರ ಬಳಸ್ಬೇಕಂದ್ರೆ ನೋಡಿ ಫ್ರೆಂಡ್ಸ್, ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕಾಗತ್ತೆ. ನಾನು ತೋರಿಸಿದ್ದೀನಲ್ಲ, ಈ ಥರ ಉದ್ದುದ್ದ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಬಿಡಿ. ಕಟ್ ಮಾಡಿದ್ದಾದಮೇಲೆ ನೋಡಿ, ಒಂದು ಏನಾದರೂ ಅದ್ರೊಳಗಡೆ ಈ ಥರ ಸೇರಿಸ್ಕೊಬೇಕಾಗತ್ತೆ. ಮುಂದೆ ಸೇರಿಸ್ಬಿಟ್ಟು ನೋಡಿ, ಅದು ಪೂರ್ತಿ ಮುಂದೆ ಏನಿದೆಯೋ ಅದನ್ನು ನೀವು ಬಾಟ್ಲ್ ಒಳಗಡೆ ಸೇರಿಸ್ಕೊಬೇಕಾಗತ್ತೆ. ಬಾಟ್ಲ್ ಒಳಗಡೆ ಸೇರಿಸ್ಬಿಟ್ಟು ನೋಡಿ, ಬಾಟ್ಲನ್ನ ತೊಳೆಯೋದಕ್ಕೆ ಇದು ತುಂಬಾ ಸುಲಭವಾಗಿ ಕೆಲಸ ಮಾಡಿ, ತುಂಬ ನೀಟಾಗಿ ಒಳಗಡೆ ಏನೇ ಕರೆ ಕಟ್ಟಿದ್ರು ನೀಟಾಗಿ ತೊಳೆಯೋದಕ್ಕೆ ಇದನ್ನು ಬಳಸ್ಬೋದು ಫ್ರೆಂಡ್ಸ್. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ ನೋಡಿ. ನೋಡಿ, ನಾವು ವೇಸ್ಟಾಗಿ ಬಿಸಾಕೋ ಬದಲು ಅದನ್ನು ಒಳಗಡೆ ಈ ಥರ ಯಾವುದಾದ್ರೂ ಒಂದು ಬಾಟಲ್ಸ್ ಆಗ್ಬೋದು, ಫ್ಲಾಸ್ಕ್ ಆಗ್ಬೋದು, ಆ ಥರ ಒಳಗಡೆ ತೊಳ್ಕೊಳ್ಳೋದಕ್ಕೆ ಅದನ್ನು ಯೂಸ್ ಮಾಡ್ಕೋಬೋದು. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ. ಅದೇ ಥರ ನೋಡಿ, ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಗ್ಯಾಸ್ ಅದು ಕ್ಲೀನಾಗಿ ಉರಿತಾ ಇಲ್ಲ ಅಂದರೆ ಬೇಗನೆ ಗ್ಯಾಸ್ ಖಾಲಿ ಆಗಿಬಿಡುತ್ತೆ. ಆ ಥರ ಇದ್ದಾಗ ನೋಡಿ, ಬರ್ನರ್ನ ಯಾವ ಥರ ಕ್ಲೀನ್ ಮಾಡಿಬಿಟ್ಟು ನಾವು ಇದನ್ನು ಬಳಸೋದ್ರಿಂದ ಗ್ಯಾಸ್ ಚೆನ್ನಾಗಿ ಉರಿಯುತ್ತೆ, ತುಂಬ ದಿನ ಬರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಮತ್ತು ಸ್ವಲ್ಪ ಇನೋ ಪೌಡರ್ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಸರ್ಫ್ ಹಾಕ್ಬಿಟ್ಟು ಇದಕ್ಕೆ ಸ್ವಲ್ಪ ಬಿಸಿ ನೀರು ಹಾಕಿ ಸ್ವಲ್ಪ ಹೊತ್ತು ನೆನೆಸಿಟ್ಬಿಡ್ತೀನಿ ಫ್ರೆಂಡ್ಸ್. ಚೆನ್ನಾಗಿ ಬಿಸಿನೀರು ಹಾಕ್ಬಿಟ್ಟು ನೆನೆಸಿಟ್ಬಿಡಿ. ನೀವು ನಿಂಬೆಹಣ್ಣು ಸಹ ಇದಕ್ಕೆ ಬಳಸ್ಬೋದು, ಇಲ್ಲ ವೆನಿಗರ್ ಆದರೂ ನೀವು ಹಾಕ್ಕೊಬೋದು. ಹಾಕ್ಬಿಟ್ಟು ಸ್ವಲ್ಪ ನೆನೆಸಿಟ್ಬಿಟ್ಟು ನೀವು ಒಂದು ಸ್ಕ್ರಬ್ಬರ್ ತಗೊಂಡು ನೀಟಾಗಿ ಇದನ್ನು ಚೆನ್ನಾಗಿ ಉಜ್ಕೊಂಬಿಡಿ. ಅದರ ಒಳಗೆ ಏನಾದರೂ ಕೊಳೆ ಸಿಕ್ಕಾಕೊಂಡಿದ್ರೆ ನೀಟಾಗಿ ಬಂದುಬಿಟ್ಟಿರುತ್ತೆ. ಆದರೂ ಈ ಥರ ಉಜ್ಜಿದ್ರೂ ಒಂದೊಂದು ಸಲ ಕೊಳೆ ಹೋಗಿರಲ್ಲ. ಅದಕ್ಕೆ ನೀವೇನು ಮಾಡಬೇಕಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ನೋಡಿ, ಯಾವುದಾದ್ರೂ ಒಂದು ಬಟ್ಟೆ ತಗೊಂಡು, ಒಣಗಿರೋ ಬಟ್ಟೆ ತಗೊಂಡು ಅದರಲ್ಲಿ ನೀಟಾಗಿ ಒರೆಸ್ಕೊಂಬಿಡಿ. ಒರೆಸ್ಕೊಂಬಿಟ್ಟು ನೋಡಿ, ಹೋಲ್ಸಲ್ಲೆಲ್ಲ ಏನಾಗುತ್ತೆ ಅಂದರೆ ಒಂದೊಂದ್ಸಲ ಕೊಳೆ ಹಾಗೆ ಇದ್ಬಿಟ್ಟಿರುತ್ತೆ. ನಾವು ಹಾಗೆ ನೋಡೋದ್ರಿಂದ ಅದು ಕಾಣೋದಿಲ್ಲ. ಕಾಣದೇ ಇದ್ದಾಗ ನೋಡಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ ಒಂದು ಬಟ್ಲಲ್ಲಿ. ಅರಿಶಿನ ಮತ್ತು ಕೊಬ್ಬರಿ ಎಣ್ಣೆನ ಮಿಕ್ಸ್ ಮಾಡಿಬಿಟ್ಟು ಈ ಥರ ಪೂರ್ತಿ ಹಚ್ಚಿದ್ದೀರಂದರೆ ಅಲ್ಲಿ ಹೋಲ್ಸಲ್ಲಿ ಏನೇ ಇದ್ರೂ ನೋಡಿ, ಅದು ಪೂರ್ತಿ ನೀಟಾಗಿ ಕಾಣುತ್ತೆ. ಆಗ ನೀವು ಒಂದು ಪಿನ್ ಅಥವಾ ಏನಾದರೂ ಒಂದು ಕಡ್ಡಿ ತಗೊಂಡು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಡ್ಬೋದು ಎಲ್ಲ ಎರಡು ಬರ್ನರ್ನಲ್ಲಿ. ಈ ಥರ ಮಾಡೋದ್ರಿಂದ ಒಳಗಡೆ ಏನೇ ಕೊಳೆ ಇದ್ರೂ ನೀಟಾಗಿ ಕಾಣುತ್ತೆ ಫ್ರೆಂಡ್ಸ್. ಆಗ ನೀವು ನೀಟಾಗಿ ಕ್ಲೀನ್ ಮಾಡ್ಕೊಂಬಿಟ್ಟು ಇದನ್ನು ಮತ್ತೆ ನೋಡಿ ಗ್ಯಾಸ್ ಉರಿ ಮಾಡೋದ್ರಿಂದ ನೋಡಿ ತುಂಬಾ ಚೆನ್ನಾಗಿ ಅದು ಗ್ಯಾಪ್ ಏನು ಇಲ್ದಿರ ತುಂಬ ನೀಟಾಗಿ ಅಂಟ್ಕೊಳ್ಳುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ. ಈ ಥರ ಮಾಡಿದ್ರೆ ಅಂತೂ ನಿಮ್ಮ ಗ್ಯಾಸ್ ಬೇಗ ವೇಸ್ಟ್ ಆಗೋದು ಇಲ್ಲ, ತುಂಬ ದಿನ ಬರುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ. ಅದೇ ಥರ ನೋಡಿ, ನೆಕ್ಸ್ಟ್ ಟಿಪ್ಸ್, ಯಾರ ಮನೆಯಲ್ಲೆಲ್ಲ ತುಂಬಾ ಇಲಿಗಳಿದೆ ಅಂತಾರೋ ಅವ್ರಿಗೋಸ್ಕರ ಈ ಟಿಪ್ಸ್ನ ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ಕುಟ್ಕೊಂಬಿಡಿ. ನೋಡಿ, ಹೊರಗಡೆಯಿಂದ ತಂದು ನಾವು ಬೇರೆ ಕೆಮಿಕಲ್ ಇರೋ ಪ್ರಾಡಕ್ಟ್ನ ಯೂಸ್ ಮಾಡೋ ಬದಲು ಇಲಿಗಳಿಗೆ ನೀವು ಇದನ್ನು ಮಾಡಿ ಇಟ್ಟಿದ್ದಾದರೆ ಒಂದು ಇಲಿನೂ ನಿಮ್ಮ ಮನೆಯಲ್ಲಿ ಇರೋದಿಲ್ಲ ಮತ್ತು ಬರೋದು ಇಲ್ಲ. ಇದು ತಿಂದಿದ ತಕ್ಷಣ ಮನೆಯಿಂದ ಆಚೆ ಹೊಡೋಗ್ಬಿಡುತ್ತೆ, ಮನೆಯಲ್ಲಿ ಸಾಯೋದಿಲ್ಲ. ನೋಡಿ ಫ್ರೆಂಡ್ಸ್, ಇದನ್ನು ಏನು ಮಾಡಬೇಕಂದ್ರೆ ಚೆನ್ನಾಗಿ ಕುಟ್ಬಿಟ್ಟು ಒಂದು ಬಟ್ಲಲ್ಲಿ ನಾನು ತಗೊಳ್ತಾ ಇದ್ದೀನಿ. ತೊಗೊಂಬಿಟ್ಟು ತುಂಬಾ ಖಾರ ಇರಬೇಕು, ತುಂಬಾ ಖಾರ ಇರ್ತಕ್ಕಂಥ ಖಾರ ಪುಡಿನ 1 ಟೇಬಲ್ ಸ್ಪೂನ್ ಆಗುವಷ್ಟು ನಾವು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಬೆಳ್ಳುಳ್ಳಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಕ್ತಿದ್ದೀನಿ. ಮತ್ತು ಅದ್ರ ಜೊತೆಗೆ ನಿಮ್ಮ ಮನೇಲಿ ಒಂದು ಚಿಪ್ಸ್ ಆಗ್ಬೋದು ಅಥವಾ ಬೇರೆ ಏನಾದರೂ ಬಿಸ್ಕೆಟ್ ಇರ್ಬೋದು, ತಿಂಡಿ ಇರ್ಬೋದು, ಏನೇ ಇದ್ದರೂ ಅದ್ರ ಜೊತೆಗೆ ಸ್ವಲ್ಪ ಪೌಡರ್ ಮಾಡಿ ನೀವು ಇದಕ್ಕೆ ಹಾಕಬೇಕಾಗತ್ತೆ ಫ್ರೆಂಡ್ಸ್. ನೋಡಿ, ನಾನು ತೋರಿಸಿದ್ದೀನಲ್ಲ, ತುಂಬಾ ಖಾರ ಇರಲಿ ಅಂತ ಖಾರದ ಪುಡಿನ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿ ಅದ್ರ ಜೊತೆಗೆ ಸ್ವಲ್ಪ ಬಿಸ್ಕೆಟ್ ಅಥವಾ ಬೇರೆ ನಿಮ್ಮ ಮನೇಲಿ ಏನಿದೆಯೋ ಅದನ್ನು ಪೌಡರ್ ಮಾಡಿ ನೀವು ಹಾಕಬೇಕಾಗತ್ತೆ, ಪುಡಿ ಮಾಡಿಬಿಟ್ಟು. ಅದಾದಮೇಲೆ ಅದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ನ್ಯಾಪ್ತೋಲಿನ್ ಬಾಲ್ ಇತ್ತು, ಅದಕ್ಕೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಸೊಳ್ಳೆದು ಕಾಯಿಲ್ ಸಹ ನೀವು ಇದು ಯೂಸ್ ಮಾಡ್ಬೋದು, ಅದ್ರ ಪುಡಿ ಸಹ ನೀವು ಇದಕ್ಕೆ ಹಾಕ್ಬೋದು. ಅದು ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ನ್ಯಾಪ್ತೋಲಿನ್ ಬಾಲ್ ಇರೋದ್ರಿಂದ ನಾನು ಒಂದು ನ್ಯಾಪ್ತೋಲಿನ್ ಬಾಲ್ನ ಪೌಡರ್ ಮಾಡಿ ಅದನ್ನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೋಡಿ, ಒಂದು ನ್ಯಾಪ್ತೋಲಿನ್ ಬಾಲ್ ತೊಗೊಂಡಿದ್ದೀನಿ, ಇದನ್ನು ಪೌಡರ್ ಮಾಡಿ ಹಾಕ್ಬಿಡಿ. ಮತ್ತು ಚಿಕ್ಕ ಚಿಕ್ಕದಾಗಿ ಒಂದು ನ್ಯೂಸ್ ಪೇಪರ್ ಆಗ್ಬೋದು, ಚಿಕ್ಕ ಪೇಪರ್ ಆಗ್ಬೋದು, ಅದರಲ್ಲಿ ನೋಡಿ ಒಳಗಡೆ ಇಟ್ಬಿಟ್ಟು ಅದನ್ನು ಫೋಲ್ಡ್ ಮಾಡಿ ಒಳಗಡೆಯಿಂದ ಅದನ್ನು ಇಡಬೇಕಾಗತ್ತೆ. ಅಂದರೆ ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ತುಂಬ ಇಲಿ ಓಡಾಡುತ್ತೋ, ಗ್ಯಾಸ್ ಸ್ಟವ್ ಹತ್ರ ಆಗ್ಬೋದು, ಗ್ಯಾಸ್ ಸ್ಟವ್ ಹತ್ರ ಓಡಾಡೋದ್ರಿಂದ ತುಂಬಾ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಅಂದರೆ ಗ್ಯಾಸ್ ಪೈಪ್ನೆಲ್ಲ ಇಲಿ ಕಚ್ಬಿಟ್ರೆ ತುಂಬ ತೊಂದರೆ ಆಗುತ್ತೆ, ಅಲ್ಲಾಗ್ಬೋದು. ಮತ್ತು ಇಲಿ ಎಲ್ಲೆಲ್ಲಿ ಓಡಾಡುತ್ತೆ ಅನಿಸುತ್ತೋ ಅಲ್ಲೆಲ್ಲ ನೀವು ಒಂದೊಂದು ಪೇಪರ್ನ ಇದನ್ನು ಇಡಬೇಕಾಗತ್ತೆ ಫೋಲ್ಡ್ ಮಾಡಿ. ಅವು ಇದನ್ನು ತಿಂದಿದ ತಕ್ಷಣ ಮನೆಯಿಂದ ಹೊರಟೋಗ್ಬಿಡುತ್ತೆ. ಒಂದ್ಸಲ ಈ ಟಿಪ್ಸ್ನ ಟ್ರೈ ಮಾಡಿ. ಅದೇ ಥರ ನೋಡಿ ಫ್ರೆಂಡ್ಸ್, ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ಥರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.